ಪ್ರಶ್ನೆ. ಅಯೋಧ್ಯೆಯ ನಂತರ ಕಾಶಿ, ಮಥುರಾ ಹಿಂದೂಗಳ 3 ಅತಿ ದೊಡ್ಡ ಶ್ರದ್ಧಾ ಕೇಂದ್ರಗಳು ವಾಪಸ್ ಹಿಂದೂಗಳಿಗೆ ಸಿಗಬೇಕು ಅನ್ನುವಂಥದ್ದು ಒಂದು ಬೇಡಿಕೆ ಆಯಿತು. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಯಿತು. ಈಗ ಜ್ಞಾನವ್ಯಾಪಿ ಮಸೀದಿಯ ಪ್ರಕರಣ ಕೂಡ ನ್ಯಾಯಾಲಯದಲ್ಲಿದೆ, ಮಥುರಾದ ಪ್ರಕರಣ ಕೂಡ ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯದಲ್ಲಿ ಹಿಂದೂಗಳ ಪರವಾಗಿ ಇತ್ತೀಚೆಗೆ ಒಂದಷ್ಟು ತೀರ್ಪುಗಳು ಬಂತು. ಹಾಗಾದರೆ ಮುಂದಿನ ಟಾರ್ಗೆಟ್ ಭಾರತೀಯರ ಸಂಸ್ಕೃತಿಯಲ್ಲಿ ಭಾರತ ದೇಶದಲ್ಲಿ 7 ಮುಕ್ತಿದಾಯಕವಾಗಿರತಕ್ಕಂಥ ಕ್ಷೇತ್ರಗಳಿದ್ದಾವೆ ಅಂತ ಹೇಳಿಕೊಂಡು ಪ್ರಸಿದ್ಧಿ. ನಾವು ನಿತ್ಯ ಬೆಳಿಗ್ಗೆ ಅದನ್ನು ಜಪಿಸ್ತೇವೆ, ನೆನಪಿಸ್ಕೋತೇವೆ. ಅಯೋಧ್ಯ, ಮಧುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾಪುರಿ, ದ್ವಾರಾವತಿ ಚೈವ ಸಪ್ತೈತಾ ಮೋಕ್ಷದಾಯಕ ಅಂತ ಹೇಳಿಕೊಂಡು. ಹಾಗಾಗಿ ನಮಗೆ ಆ ಮೋಕ್ಷದಾಯಕವಾದಂತಹ ಸಪ್ತ ಕ್ಷೇತ್ರಗಳು ಅದು ಬಂಧನದಲ್ಲಿರುವಂತಹದ್ದು ನಮಗೆ ಇಷ್ಟ ಇಲ್ಲ. ಹಾಗಾಗಿ ನಾವಂತೂ ಗಮನಿಸಿ ನೇರವಾಗಿ ನಮಗೆ ಇವತ್ತು ಸ್ವತಂತ್ರ ಭಾರತದಲ್ಲಿ ನಮಗೆ ಸಂವಿಧಾನ ಇದೆ, ನ್ಯಾಯಾಲಯಗಳಿದ್ದಾವೆ. ನಾವು ನ್ಯಾಯಾಲಯಗಳ ಮೊರೆ ಹೋಗ್ತೇವೆ. ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ನಾವು ಅದಕ್ಕೆ ಬದ್ಧರಿದ್ದೇವೆ.